ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎ ಟ್ರೆಂಡ್ಸ್. ಇವತ್ತೊಂದು ತುಂಬ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ. ತುಂಬ ಜನ ನನ್ನ ಕೇಳ್ತಾ ಇರ್ತಾರೆ, ಈ ವಿಡಿಯೋಸ್ ಹಾಕಿದ್ರೆ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗುತ್ತಂತ. ಇವತ್ತು ಈ ವಿಡಿಯೋನಲ್ಲಿ ವಿಡಿಯೋಸ್ ಮಾನಿಟೈಸೇಷನ್ ಬಗ್ಗೆ ಫುಲ್ ಡೀಟೇಲ್ ಕೊಡ್ತೀನಿ. ಅದರ ರೂಲ್ಸ್, ಟ್ರಿಕ್ಸ್ ಮತ್ತು ನೀವು ತಪ್ಪದೆ ತಿಳ್ಕೊಬೇಕಾಗಿರೋಂಥ ಅಪ್ಡೇಟ್. Hello. Are you looking for an AI artist who can create avatars and spokesperson videos? I will create custom AI avatars and This video is example for AI generated video. And ನಾನು ಈ ವಿಡಿಯೋನ 5 ಸೆಕ್ಷನ್ ಆಗಿ ಡಿವೈಡ್ ಮಾಡಿದ್ದೀನಿ. ಅದರಲ್ಲಿ ಫಸ್ಟ್ ಸೆಕ್ಷನ್ AI ವಿಡಿಯೋಸ್ ಅಂದರೆ ಏನು, ಆ್ಯಂಡ್ ದ ಸೆಕೆಂಡ್ ಸೆಕ್ಷನ್ ಯೂಟ್ಯೂಬ್ ಹೊಸ ನಿಯಮ ಏನು, ಆ್ಯಂಡ್ ದ ಥರ್ಡ್ ಸೆಕ್ಷನ್ ಈಸ್ ಎಲಿಜಿಬಿಲಿಟಿ ರಿಕ್ವೈರ್ಮೆಂಟ್ಸ್, ಆ್ಯಂಡ್ ಫೋರ್ತ್ ಸೆಕ್ಷನ್ ಬಳಸ್ಕೊಂಡು ಮಾಡ್ಬೋದಾದಂಥ ಚಾನೆಲ್ ಐಡಿಯಾಸ್ಗಳು, ಆ್ಯಂಡ್ ಫಿಫ್ತ್ ಸೆಕ್ಷನ್ ಟಿಪ್ಸ್ ಟು ಮೇಕ್ ವಿಡಿಯೋಸ್ ಮಾನಿಟೈಸಬಲ್. ಓಕೆ, ಫಸ್ಟು ವಿಡಿಯೋಸ್ ಅಂದರೆ ಏನಂತ ನೋಡೋಣ. ಇವತ್ತಿನ ಮಾರ್ಕೆಟ್ನಲ್ಲಿ ತುಂಬಾ ಟೂಲ್ಸ್ಗಳಿವೆ. ಲೈಕ್ ಫಾರ್ ಎಕ್ಸಾಂಪಲ್ ChatGPT ಆಗಿರ್ಬೋದು, ಜೆಮಿನೈ ಆಗಿರ್ಬೋದು, ಕ್ಯಾನ್ವಾ ಪ್ಲಸ್ ChatGPT ಆಗಿರ್ಬೋದು, ಇನ್ವಿಡಿಯೋ AI, ರನ್ವೇ, ಈ ಥರ ಸಾಕಷ್ಟು ನಿಮಗೆ ಟೂಲ್ಸ್ಗಳು ಸಿಗುತ್ತೆ. ಇವು ಸ್ಕ್ರಿಪ್ಟ್ ಬರೆಯೋದ್ರ ಜೊತೆಗೆ ಬ್ಯಾಕ್ಗ್ರೌಂಡ್ ವಿಡಿಯೋಸ್ ಆಗಿರ್ಬೋದು, ವಾಯ್ಸ್ ಓವರು, ಆಮೇಲೆ ವಿಜುವಲ್ಸ್ನ ಕೊಡೋದಾಗಿ, ಈ ಥರ ಎಲ್ಲ ಕೆಲಸನೂ ಆ ಟೂಲ್ಗಳೇ ಮಾಡುತ್ತೆ. ಅದೇ ಇಲ್ಲಿ ಮೇನ್ ಕನ್ಫ್ಯೂಷನ್ ಏನಂದರೆ, ನಾವು ವಿಡಿಯೋಸ್ನ ಡೈರೆಕ್ಟಾಗಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ಆ್ಯಡ್ಸ್ ರೆವಿನ್ಯೂ ಜನ್ರೇಟ್ ಆಗುತ್ತೆ ಅಂತ. ಸೊ ಆನ್ಸರ್ ತುಂಬ ಸಿಂಪಲ್ ಆಗಿಲ್ಲ. ಓಕೆ, ಯೂಟ್ಯೂಬ್ನ ಹೊಸ ನಿಯಮ ಏನು ಅಂತ ತಿಳ್ಕೊಳ್ಳೋಣ. 2025 ಜುಲೈನಲ್ಲಿ ಯೂಟ್ಯೂಬ್ ಒಂದು ಹೊಸ ಮಾನಿಟೈಸೇಷನ್ ರೂಲ್ಸ್ನ ಇಂಟ್ರೊಡ್ಯೂಸ್ ಮಾಡಿದೆ. ಅದರಲ್ಲಿ ಒಂದು ಮೇನ್ ಪಾಯಿಂಟ್ ಏನಂತಂದರೆ ಲೋ ಎಫರ್ಟ್ ಕಂಟೆಂಟು. ಅಂದರೆ ಪದೇ ಪದೇ ಒಂದೇ ಥರ ಇರೋವಂಥ ವಿಜುವಲ್ಸ್ ಆಗಿರ್ಬೋದು, ಸ್ಟಾಕ್ಸ್ ವೀಡಿಯೋಸ್ಗಳು ಅಥವಾ ರೋಬೋ ವಾಯ್ಸ್ಗಳು, ಇದೇ ಥರ ಕಂಟೆಂಟ್ ಇತ್ತು ಅಂತಂದರೆ ಅಂಥ ವೀಡಿಯೋಗಳು ಮಾನಿಟೈಸೇಷನ್ ಆಗಲ್ಲ. ಆದರೆ ನಾವು ಅದೇ ಕಂಟೆಂಟ್ಗೆ ಹ್ಯೂಮನ್ ಕ್ರಿಯೇಟಿವಿಟಿನ ಆ್ಯಡ್ ಮಾಡಿದ್ರೆ ಅಂಥ ವೀಡಿಯೋಗಳು ಮಾನಿಟೈಸೇಷನ್ ಆಗುತ್ತೆ. ಅಂದರೆ ಹ್ಯೂಮನ್ ಕ್ರಿಯೇಟಿವಿಟಿ ಅಂದರೆ ಏನು ಅಂತಂದರೆ ವಾಯ್ಸ್ ಓವರ್ ಆಗಿರ್ಬೋದು, ವಾಯ್ಸ್ ಕಮೆಂಟ್ರಿ ಕೊಡೋದಾಗಿರ್ಬೋದು, ಎಡಿಟಿಂಗ್ ಸ್ಟೈಲ್ ಆಗಿರ್ಬೋದು, ಓನ್ ಐಡಿಯಾಸು ಮತ್ತು ಸ್ಟೋರಿ ಟೆಲ್ಲಿಂಗ್ ಆಗಿರ್ಬೋದು, ಈ ಥರ ನಮ್ಮ ಓನ್ ಕ್ರಿಯೇಟಿವಿಟಿನ ಆ ವಿಡಿಯೋದಲ್ಲಿ ಸ್ವಲ್ಪ ಆ್ಯಡ್ ಮಾಡಿದ್ರೆ ಅಂಥ ವಿಡಿಯೋಗಳು ಮಾನಿಟೈಸೇಷನ್ ಆಗುತ್ತೆ. ದೆನ್ ಸೆಕ್ಷನ್ 3 ಎಲಿಜಿಬಿಲಿಟಿ ರಿಕ್ವೈರ್ಮೆಂಟ್ಸು. ಈ ಎಲಿಜಿಬಿಲಿಟಿ ರಿಕ್ವೈರ್ಮೆಂಟ್ಸಲ್ಲಿ ಮಾನಿಟೈಸೇಷನ್ಗೆ ಬೇರೆ ರಿಕ್ವೈರ್ಮೆಂಟ್ಸ್ ಯಾವುದೂ ಚೇಂಜ್ ಆಗಿಲ್ಲ, ಅವು ಹಾಗೇ ಇದ್ದಾವೆ. ಮಾಮೂಲಿ 1000 ಸಬ್ಸ್ಕ್ರೈಬರ್ಸ್ ಇರಬೇಕು, 4000 ವಾಚ್ ಅವರ್ಸ್ ಇರಬೇಕು, ಅದು ಲಾಸ್ಟ್ 12 ಮಂತ್ಸಲ್ಲಿ, ಅಥವಾ 10 ಮಿಲಿಯನ್ ಶಾರ್ಟ್ ವ್ಯೂಸ್ ಇರಬೇಕು, ಅದು ಲಾಸ್ಟ್ 90 ಡೇಸಲ್ಲಿ. ದೆನ್ ಸೆಕ್ಷನ್ 4 ಬಳಸ್ಕೊಂಡು ಮಾಡ್ಬೋದಾದಂಥ ಚಾನಲ್ ಐಡಿಯಾಸ್. ಇದು ಇಂಪಾರ್ಟೆಂಟ್ ಥಿಂಗ್. ನೀವೇನಾದರೂ ಇವಾಗ ತಾನೇ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕಂತ ಏನಾದರೂ ಅಂದ್ಕೊಂಡಿದ್ದೀರಾ ಅಂತಂದರೆ ಇದು ನಿಮಗೆ ಯೂಸ್ಫುಲ್ ಆಗೇ ಆಗುತ್ತೆ. ಈ ಎಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಂಡ್ರೆ ನಿಮಗೆ ಯಾವ ಡೊಮೈನ್ ಮೇಲೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ನನಗೆ ಬೆಸ್ಟು ಅಂತ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಸೊ ಅದ್ರ ಮೇಲೆ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಫಸ್ಟ್ ಒನ್ ಇಸ್ ಎಜುಕೇಷನ್ ವೀಡಿಯೋಸು. ಉದಾಹರಣೆಗೆ ಸೈನ್ಸ್ ಕಾನ್ಸೆಪ್ಟನ್ನ ಎಕ್ಸ್ಪ್ಲೈನ್ ಮಾಡೋದಾಗಿರ್ಬೋದು, ಅಥವಾ ಕೋಡಿಂಗ್ ಟ್ಯುಟೋರಿಯಲ್ಸ್ನ ಮಾಡೋದಾಗಿರ್ಬೋದು, ಅಥವಾ ಆ್ಯನಿಮೇಷನ್, ನಿಮ್ಗೆ ಏನಾದರೂ ಆ್ಯನಿಮೇಷನಲ್ಲಿ ಇಂಟ್ರೆಸ್ಟ್ ಇತ್ತು, ಆ ಟೂಲ್ಸ್ಗಳ ಬಗ್ಗೆ ಗೊತ್ತಿತ್ತು ಅಂತಂದರೆ ಅದನ್ನೇ ಎಕ್ಸ್ಪ್ಲೈನ್ ಮಾಡೋದಾಗಿರ್ಬೋದು, ಆ ಥರ ವೀಡಿಯೋಸ್ಗಳನ್ನ ನೀವು ಮಾಡ್ಬೋದು. ಇನ್ನು ಸ್ಟೋರಿ ಟೆಲ್ಲಿಂಗ್ ಅಥವಾ ಮೋಟಿವೇಶನ್, ವಿಜುವಲ್ಸ್ ಯೂಸ್ ಮಾಡೋದಾಗಿರ್ಬೋದು, ಮತ್ತು ಮಾರಲ್ ಸ್ಟೋರಿ ಹೇಳೋದಾಗಿರ್ಬೋದು, ಲೈಫ್ ಲೆಸನ್ಸು, ಮೋಟಿವೇಶನಲ್ ಸ್ಪೀಚು, ಈ ಥರ ಕಂಟೆಂಟ್ಗಳನ್ನು ಕೂಡ ನೀವು ಮಾಡ್ಬೋದು. ಇನ್ನು ಟೆಕ್ ರಿವ್ಯೂಸು, ಇದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತಂದರೆ ಇಲ್ಲಿ ಸ್ವಲ್ಪ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗು. ಹೊಸ ಮೊಬೈಲ್ಗಳು, ಗ್ಯಾಜೆಟ್ಸ್ಗಳು ಇವನ್ನೆಲ್ಲ ಪರ್ಚೇಸ್ ಮಾಡಿ ಅದರ ರಿವ್ಯೂಸ್ ಕೊಡೋದಾಗಿರ್ಬೋದು. ಸೊ ಇದಕ್ಕೆ ಸ್ವಲ್ಪ ವಿಜುವಲ್ಸ್ ಎಲ್ಲ ಆ್ಯಡ್ ಮಾಡಿ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ದೆನ್ ಸೆಕ್ಷನ್ 5 ಟಿಪ್ಸ್ ಟು ಮೇಕ್ ವಿಡಿಯೋಸ್ ಮಾನಿಟೈಸಬಲ್. ಫ್ರೆಂಡ್ಸ್, ಇನ್ನು ಕೆಲವೊಂದು ಸ್ಪೆಷಲ್ ಟಿಪ್ಸ್ ಕೊಡ್ತೀನಿ, ಓಕೆನಾ? ವಿಡಿಯೋಸ್ ಮಾಡೋದ್ರಲ್ಲಿ ಒರಿಜಿನಾಲಿಟಿ ಕಂಪಲ್ಸರಿ ಇರಲೇಬೇಕು. ಕೇವಲ ಕಾಪಿ ಪೇಸ್ಟ್ ಮಾಡಿದ್ರೆ ಅಂಥ ಕಂಟೆಂಟ್ಗಳು ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಕಮೆಂಟ್ರಿ ಆ್ಯಡ್ ಮಾಡಬೇಕಾಗುತ್ತೆ. ಮತ್ತು ರೋಬೋ ವಾಯ್ಸ್ ಬದಲು ನಿಮ್ಮ ನ್ಯಾಚುರಲ್ ವಾಯ್ಸ್ನ ಅದ್ರಲ್ಲಿ ಬಳಸಿದ್ರೆ ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ. ಮತ್ತು ಎಡಿಟಿಂಗ್ ಸ್ಟೈಲು ಯೂನಿಕ್ ಆಗಿರಬೇಕು. ಟ್ರಾನ್ಸಿಷನ್ಸ್ ಆಗಿರ್ಬೋದು, ಮ್ಯೂಸಿಕ್ಕು, ಕ್ಯಾಪ್ಷನ್ಸ್ ಇವೆಲ್ಲ ಸರಿಯಾಗಿ ಇಟ್ಕೋಬೇಕಾಗುತ್ತೆ. ಮತ್ತು ಒಂದೇ ಟಾಪಿಕ್ನ ರಿಪೀಟೆಡ್ ಆಗಿ ಮಾಡಬೇಡಿ. ಸ್ವಲ್ಪ ವೆರೈಟಿಯಾಗಿ ಕಂಟೆಂಟ್ನ ಆ್ಯಡ್ ಮಾಡಿದ್ರೆ
ಅದು ಕೂಡ ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ. ಮತ್ತು ಆಡಿಯನ್ಸ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಲೈಕ್ ಇವಾಗ ಸಮ್ ಲೋಕಲ್ ಎಕ್ಸಾಂಪಲ್ಸ್ನ ಅಥವಾ ಸ್ಟೋರೀಸ್ನ ಅದರಲ್ಲಿ ನಿಮ್ಮ ಕಂಟೆಂಟಲ್ಲಿ ನಿಮ್ಮ ವೀಡಿಯೋಸ್ನಲ್ಲಿ ಆ್ಯಡ್ ಮಾಡಿದ್ರೆ ಆವಾಗ ಆಡಿಯನ್ಸ್ ಕೂಡ ಬೇಗ ಕನೆಕ್ಟ್ ಆಗ್ತಾರೆ. ಅದರಿಂದ ನಿಮ್ಮ ವೀಡಿಯೋಸ್ ಕೂಡ ಜಾಸ್ತಿ ವ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಬಳಸಿದ್ರೆ ಟೈಮ್ ಸೇವ್ ಆಗುತ್ತೆ, ಕ್ವಾಲಿಟಿ ವಿಡಿಯೋಸ್ ಕೂಡ ಸಿಗ್ತವೆ. ಆದರೆ ಮಾನಿಟೈಸೇಷನ್ಗೆ ನೀವು ಒರಿಜಿನಾಲಿಟಿನ ಆ್ಯಡ್ ಮಾಡಲೇಬೇಕಾಗುತ್ತೆ. ಹಾಗಾದರೆ ಫ್ರೆಂಡ್ಸ್, ನೀವು ಆಲ್ರೆಡಿ ವೀಡಿಯೋಸ್ನ ಟ್ರೈ ಮಾಡ್ತಿದ್ದೀರಾ ಅಥವಾ ಪ್ಲ್ಯಾನ್ ಮಾಡ್ತಿದ್ದೀರಾ ಕಮೆಂಟ್ನಲ್ಲಿ ಹೇಳಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ತರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.